ಈ ಎಲ್ಲ ಎಮ್ ಎಲ್ ಎಗಳಿಗೆ ಇವತ್ತು ಒಂದು ಜ್ಞಾನದ ಆದಂಗೆ ಆಗಿಬಿಟ್ಟದ. ಮೇಲೆ ಬಂದರೆ ಅವ್ರು ಏನೋ ಮಾತಾಡ್ತಿರ್ಬೋದು, ಏನೋ ಇಲ್ಲಪ್ಪ ನಿಮ್ಮ ಜೊತೆ ಇದ್ವಿ ಯಾರಿಗೂ ಮನಸ್ಸು ಕೆಡಿಸ್ಕೊಳ್ಳೋ ಪ್ರಸಂಗದಾಗಿಲ್ಲ. ಅದು ನಾಳೆ ತಪ್ಪಿಸ್ಕೊಳ್ಳೋಕೆ ಹಾಯ್ಗಳು ಸಾಕಷ್ಟು ಇದ್ದಾರೆ. ಅದು ಬುದ್ಧಿವಂತರು ಇಲ್ಲರಿ ನಮ್ಮವ್ರು ಒಪ್ಪಲಿಲ್ಲ ಅದು, ನಮ್ಮ ಜನ ಒಪ್ಪಲಿಲ್ಲ, ನಮ್ಮ ರೈತರು ಒಪ್ಪಲಿಲ್ಲ, ಏನೋ ಕಾರಣ ಹೇಳ್ತಾರೆ. ಸಬು ಗೆದ್ದ ಮೇಲಂತೆ ಮುಗಿದು ಹೋಗಿರ್ತದೆ ರೀ, ಪ್ರಶ್ನೆ ಇಲ್ಲ, ಉತ್ತರ ಇಲ್ಲ, ವರ್ಕ್ ಅಷ್ಟೇ ಇರ್ತದೆ. ಈ ದಿಶೆಯಲ್ಲಿ ಒಂದು ಚಾಣಾಕ್ಷ ನಡೆಯನ್ನು ನಮ್ಮ ರಮೇಶ್ ಕತ್ತಿ ಅವರು ಇಟ್ಟಿದ್ದಾರೆ. ಇದನ್ನು ಯಾವ ರೀತಿ ಎದುರಿಸ್ತಾರೆ ನಮ್ಮ ಸತೀಶ್ ಅವರು ಮತ್ತು ಅದೇ ಕಾಲಕ್ಕೆ ನಮ್ಮ ಬಾಲಚಂದ್ರ ಅವರು ಅನ್ನುವಂಥದ್ದು ಅಷ್ಟೇ ಮುಖ್ಯದ. ಯಾಕಂದರೆ ಇಷ್ಟೆಲ್ಲ ಸ್ವಲ್ಪ ಜೊಲ್ಲೆಯವ್ರ ಮಾತು ಇನ್ನೂ ಬರಬೇಕಾಗಿ ಜೋರಾಗಿ ಬಂದಿಲ್ಲ, ಬರ್ಬೋದು 2-3 ದಿನದಲ್ಲಿ ಅವರು ಹೊರಗೆ ಬರ್ಬೋದು. ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಯಾರ ಕಡೆ ಗುರುತಿಸ್ಕೋಬೋದು, ಅಥವಾ ತಾವೇ ಈ ಸಲ ಅಧ್ಯಕ್ಷ ಆಗಬೇಕು ಅನ್ನೋ ಸಲ ಏನೋ ಒಂದಿಷ್ಟು ಜಾರಕಿಹೊಳಿ ಜೊತೆ ಹೊಂದಾಣಿಕೆ ಆಗ್ಬೋದು. ಆದರೆ ಈ ಸಲ ಯಾರು ಮೆಜಾರಿಟಿ ಆಗ್ತಾರೆ ಅನ್ನುವಂಥ ಮಾತು ಸ್ಪಷ್ಟ ಆಗ್ತಾ ಇಲ್ಲ. ಯಾಕಂದರೆ ಭಾಳ ಸ್ಪಷ್ಟವಾಗಿ ಬುದ್ಧಿವಂತ ರಮೇಶ್ ಕತ್ತಿ ಅವರಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅವ್ರ ಜವಾಬ್ದಾರಿ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ 15 ತಾಲೂಕುಗಳ 18 MLAಗಳು ಇದ್ರ ಬುದ್ಧಿವಂತರಿದ್ದಾರೆ. ಅವ್ರಿಗೆ ಕಲಿಸೋ ಅವಶ್ಯಕತೆ ಇಲ್ಲ, ಬುದ್ಧಿವಂತರ ಅವ್ರ ಜನ ಅವ್ರು ನಿರ್ಧಾರ ಮಾಡ್ತಾರೆ. ಮತ್ತು ಈ PKPSಗಳ ಆಯ್ಕೆ ಆದಂತಹ ಏನು ಇವರು ಇದ್ದಾರೆ, PKPS ಸದಸ್ಯರು, ವೋಟ್ ಹಾಕುವಂಥ ಮತದಾರರು, ಡೆಲಿಗೇಷನ್ ಫಾರ್ಮ್ ಉಳ್ಳಂಥ ಮತದಾರರು ಎಲ್ಲರೂ ಬುದ್ಧಿವಂತರಿದ್ದಾರೆ. ಅವ್ರಿಗೆ ತಿಳಿಸೋಳ್ಳೋ ಅವಶ್ಯಕತೆ ಇಲ್ಲ. ನಾವು ಎಲ್ಲಿ ಹಿಡಿದಿಟ್ರು, ಎಲ್ಲಿ ಕೂಡಿಸಿಟ್ರು, ಏನೋ ಮಾಡಿದರು, ಎಲೆಕ್ಷನ್ ಸಮಯದಲ್ಲಿ ಕರ್ತಂದವ್ರು ವೋಟ್ ಹಾಕ್ಸೋಕೆ ಹೆಚ್ಚಿದ್ರು, ತಮಗೆ ಅನಿಸಿದ್ದನ್ನು ಮಾತ್ರ ಮಾಡ್ತಾರೆ. ಯಾಕಂದ್ರೆ ಇವರೆಲ್ಲ ಬುದ್ಧಿವಂತರಿದ್ದಾರೆ, ಇವರೆಲ್ಲ ನಮ್ಮ ಹೆಚ್ಚುಗಳು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಮಾತಾಡಿದ್ದಾರೆ. ಇದರಿಂದಾಗಿ ಇನ್ನಷ್ಟು ಕುತೂಹಲಕಾರಿಯಾದಂಥ ಸಂಘರ್ಷ ಇಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ನಾವು ಏನೋ ಬೇಕಾದ ಹೇಳ್ಬೋದು, ಪತ್ರಕರ್ತರಾಗಿರ್ಬೋದು, ಇನ್ನೂ